ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸಾಕ್ಷಿ ಅತ್ತೆ ಮತ್ತು ಅತ್ತೆ ಮಗಳದಿರಿಬ್ಬರು ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇವ್ರು 3 ಜನ ಸೇರಿಕೊಂಡು ಕ್ರಿಮಿನಲ್ ಮೈಂಡು. ಅವಳ ಹತ್ರ 15 ಲಕ್ಷ ರೂಪಾಯಿ ಪ್ಯಾಕೇಜ್ ಇದೆ, ಅದನ್ನು ಹೆಂಗಾದರೂ ಮಾಡಿ ಇವ್ರು ಕಿತ್ಕೋಬೇಕು, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರು. ಆದರೆ ಅದಕ್ಕೆ ಅವಳು ಪೆದ್ದಿ ಥರ ಆಡೋದು ಕಿತ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅವಳೊಂದು ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಅವಳು ತುಂಬ ಬುದ್ಧಿವಂತೆ ಇದ್ದಾಳೆ, ಅಷ್ಟು ಸುಲಭ ಏನಲ್ಲ. ಓಕೆ. ಇವನಂತೂ ಅಗ್ನಿ ಮನೆಯಲ್ಲಿ ನಿನ್ನೆ ಅವಳನ್ನು ಹಿಡ್ಕೊಂಡಿದ್ದು ಬೀಳುವಾಗ ಅದೆಲ್ಲ ಇವನು ಕನಸು ಕಾಣೋದೇ ಆಗೋಯ್ತು. ಪೂರ ಇಡೀ ದಿನ ಎಲ್ಲ ಬರೀ ಕನಸು ಕಾಣ್ತಾನೆ ಕೂತ್ಕೋತಾನೆ. ಇನ್ನೇನು ಕೆಲಸ ಎಲ್ಲ ಕೇಮೆ ಇಲ್ಲ ಮಾಡೋಕ್ಕೆ ಇವನಿಗೆ. ಹಾಗಾಗಿ ಅವರ ಅಪ್ಪ ಹೇಳಿರ್ತಾನೆ, ಸೈಟಿಗೆ ನೀನು ವಿಸಿಟ್ ಕೊಡು ಅಂತೇಳ್ಬಿಟ್ಟು ಅವಳ ಜೊತೆ ಇವನು ಹೋಗಬೇಕು. ಇವನು ಬರೀ ಕಣ್ಣು ಮುಚ್ಕೊಂಡು ಕನಸು ಕಾಣ್ತಾನೆ ಇರ್ತಾನೆ, ಇನ್ನೂ ಹೊರಟಿಲ್ಲ. ಹೋಗು ಮತ್ತು 10:30ಗೆಲ್ಲ ಅಲ್ಲಿ ಸೈಟ್ ವಿಸಿಟ್ ಮಾಡಬೇಕು ಅಂತ ಅವರ ಅಪ್ಪ ಹೇಳಿರ್ತಾನೆ ಅರವಿಂದು. ಇವನು ಆಯಿತು ಅಂತ ಹೇಳಿ ಹೊರಟಿರ್ತಾನೆ. ಆಮೇಲೆ ಅವನ ಚಿಕ್ಕಪ್ಪನ ಮಗ ಅಂದರೆ ಅಲ್ಲಿ ಏನೋ ದುಡ್ಡು ಗೋಲ್ಮಾಲ್ ಮಾಡಿ ಸಿಕ್ಕಾಕ್ಕೊಂಡಿರ್ತಾನೆ. ಅದು ಬೇರೆ ಅವರಮ್ಮ ಸುಮ್ಮನೆ ನಾಟಕ ಆಡ್ಕೊಂಡು ಕೂಗಾಡ್ತಿರ್ತಾಳೆ. ಆ ವಿಷಯ ಕೇಳ್ಕೊಂಡು ಇವನು ಇಲ್ಲಿಂದ ಕೆಳಗಿಂದ ಹೋಗ್ತಾನೆ. ಏನು ಗಲಾಟೆ ಅಂತ. ಏನಿಲ್ಲ ಅಮ್ಮ ನೋಡಿದೆಯಲ್ಲ ಅದೇ ಥರ ಕೂಗಾಡೋದು ಅಂತ. ಆ ಟೈಮಲ್ಲಿ ನಿನ್ನನ್ನು ನಾಳೆ ಸೈಟ್ ವಿಸಿಟಿಗೆ ಹೇಳಿದಾರಂತೆ ದೊಡ್ಡಪ್ಪ ಅಂತ ಕೇಳ್ತಾನೆ. ಹೌದು ಹೇಳಿದ್ದಾರೆ ಅಂತ. ಎಷ್ಟೊತ್ತಿಗಿದೆ ಅದು ಅಂತ ಕೇಳ್ತಾನೆ. 10:30 ಇರೋದನ್ನು 11:30 ಅಂತ ಹೇಳ್ಬಿಡ್ತಾನೆ. ಅಲ್ಲಿ ಅವನಿಗೆ ರೂಟ್ ಚೇಂಜ್ ಮಾಡಿಬಿಡ್ತಾನೆ. ಅವನು ಹೋಗೋದಕ್ಕೆ ಅವಕಾಶನೇ ಕೊಡಲ್ಲ. ಇವನು ಪ್ಲ್ಯಾನ್ ಮಾಡ್ತಿರೋದು ಪಾಪ ಇವನು ಅಗ್ನಿಗೆ ಏನು ಗೊತ್ತೇ ಇಲ್ಲ. ಹೌದೇನೋ ಅಂದ್ಕೊಂಡು ಅದನ್ನೇ ನಿಜ ಅಂತ ನಂಬ್ಕೊಳ್ತಾನೆ. ಇವನು ನಂಬ್ಕೊಬಿಟ್ಟು ಅವಳು 10:30 ಹೋಗಿ ವಿಸಿಟ್ ಕೊಟ್ಟಿರ್ತಾಳೆ ಸೈಟ್ ಹತ್ರ. ಇವನು 11:30 ಆದರೂ ಹೋಗಿರಲ್ಲ. ಯಾಕೆ ಅಂತ ಅಂದರೆ ಇವನು ತಮ್ಮ ಆ ಥರ ಸುಳ್ಳು ಹೇಳ್ಬಿಟ್ಟಿದ್ದಾನಲ್ವಾ, ಹಂಗಾಗ್ಬಿಟ್ಟು ಅದೇ ನಿಜ ಅಂತ ನಂಬಿಬಿಟ್ಟಿದ್ದಾನೆ ಇವನು. ಈ ಸಾಕ್ಷಿ ಹೋದಾಗ ಸಾಕ್ಷಿನ ಕಿಡ್ನಾಪ್ ಮಾಡಬೇಕು. ಅವನ ಕಡೆ ರೌಡಿಗಳು ಬಿಟ್ಬಿಟ್ಟು ಅವಳನ್ನ ಕಿಡ್ನಾಪ್ ಮಾಡಿಸ್ಬೇಕು. ಯಾಕೆ ಅಂದರೆ ಲೆಕ್ಕಪತ್ರ ಕರೆಕ್ಟಾಗಿ ಕೊಡ್ತಾ ಇದ್ದಾಳಲ್ಲ, ಎಲ್ಲ ಲೆಕ್ಕ ಕರೆಕ್ಟಾಗಿ ಸಿಕ್ಕೋದ್ರಿಂದ ಅವನಿಗೆ ಅವನ ಅಮ್ಮಂಗೆ, ಅವನಿಗೆ, ಅವನ ತಂಗಿಗೆ ಖರ್ಚಿಗೆ ದುಡ್ಡು ಸಿಗಲ್ಲ. ಇಲ್ಲಾಂದರೆ ಲಕ್ಷ ದುಡ್ಡನ್ನು ಹೊಡಿತಾಯಿದ್ರು. ಅದನ್ನು ಕಂಡುಹಿಡಿದು ಬಿಟ್ಲಲ್ಲ ಅಂತೇಳ್ಬಿಟ್ಟು ಅವಳನ್ನ ಕಿಡ್ನಾಪ್ ಮಾಡಬೇಕು ಅಂತ ಇವ್ರು ಐಡಿಯಾ ಹಾಕ್ಕೊಂಡಿರ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ ಅಗ್ನಿ ಹೋಗ್ತಾ ಇರ್ತಾನೆ, ಅಲ್ಲಿ ಸಿಗ್ನಲ್ ಬೀಳುತ್ತೆ. ಸಿಗ್ನಲಲ್ಲೇ ಸುಮಾರು ಹೊತ್ತಾಗುತ್ತೆ. ಎಲ್ಲ ಕಡೆ ಟ್ರಾಫಿಕ್ ಜಾಮು. ಹಂಗಾಗ್ಬಿಟ್ಟು ಇವನು ಟೈಮ್ ಆಗಿಬಿಡುತ್ತೆ ಹೋಗೋದು. ಅದೇ ಸಾಕ್ಷಿ ಹಂಗಲ್ಲ, ಅವಳು ಆಟ ಹಿಡ್ಕೊಂಡು ಅವಳ ಮನೆಯಿಂದ ತುಂಬ ಹತ್ರ ಇರ್ಬೋದೇನೋ, ಬೇಗ ಹೋಗಿ ರೀಚ್ ಆಗಿಬಿಟ್ಟಿರ್ತಾಳೆ. ಈ ಕಡೆ ಬಂದು ಅವನ ತಂಗಿ, ಅಗ್ನಿ ತಂಗಿ ಯಾವುದೋ ಮಂತ್ರವಾದಿ ಹತ್ರ ಒಂದು ಕಡ್ಗ ಮಾಡಿಸ್ಕೊಬಂದಿರ್ತಾಳೆ, ಒಳ್ಳೇದಾಗುತ್ತೆ ನಮ್ಮ ಅಣ್ಣಂಗೆ ಅಂತ. ಆ ಕಡ್ಗ ಮಾಡಿಸ್ಕೊಬಂದು, ಅಣ್ಣ ಈ ಕಡ್ಗ ಹಾಕೊಳ್ಳೋಣ ಒಳ್ಳೇದಾಗುತ್ತಂತೆ ಅಂತ ಹೇಳ್ತಾಳೆ. ಫಸ್ಟು ಬಟ್ಟೆ ಹೇಳ್ತಾನೆ. ಬಟ್ಟೆ ಹೇಳ್ದ ಬಟ್ಟೆ ಸರಿ ಉಗಿಸ್ಕೊತಾನೆ ಅವನ ಹತ್ರ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ವಾ ಗೋಪಿ, ನಿನಗೆ ಮಾಡೋಕ್ಕೆ ಕೆಲಸ ಇಲ್ವಾ ಗೋಪಿ, ನೀನು ಅಡುಗೆ ಮಾಡ್ಕೊಂಡಿರೋದು ಬಿಟ್ಟು ಇವೆಲ್ಲ ಮಾಡ್ತೀಯ ನೀನು, ನಿನಗೇನಕ್ಕೆ ಇವೆಲ್ಲ ಬೇಕು ಅಂತೇಳಿ. ಆದರೆ ಕೊನೆಗೆ ತಂಗಿ ಹೇಳ್ತಾಳೆ, ಇಲ್ಲ ಪುಟ್ಟಿ ಬೇಡ ಇದೆಲ್ಲ ನಂಬ್ತೀಯ ನೀನು ಅಂತ. ಇಲ್ಲ ಅಣ್ಣ, ನಂಬಿಕೆ ಪ್ರಶ್ನೆ ಅಲ್ಲ, ಹಾಕೋಬೇಕು ನೀನು, ಹಾಕೋ ಅಂತ ಹೇಳ್ತಾಳೆ. ಆಮೇಲೆ ಬೇಡ ಅಂದರೂ ಕೇಳಲ್ಲ. ಇಲ್ಲ ಅಣ್ಣ ಹಾಕೋ, ಏನಾಗಲ್ಲ, ಇದೊಂದು ಸಲ ಹಾಕ್ಕೊಂಡು ನೋಡೋಣ ಬೇಕಾದರೆ ಅಂತ ಅವಳೇ ಹಾಕ್ತಾಳೆ. ಅದನ್ನು ಹಾಕ್ಕೊಂಡಿರ್ತಾನೆ ಕಡ್ಗನ. ಆಮೇಲೆ ಕಡ್ಗ ಹಾಕ್ಕೊಂಡು ಅವನು ಹೊರಟು ರೆಡಿಯಾಗಿ ಹೋಗ್ತಾನೆ. ಅಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತಾನೆ. ಹೌದು. ಆಮೇಲೆ ಅಲ್ಲಿಂದ ರೀಚ್ ಆಗಬೇಕು ಅನ್ನೋಷ್ಟರೊಳಗೆ ಅಲ್ಲಿ ಸಾಕ್ಷಿನ ಕಿಡ್ನಾಪ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಇವನಿನ್ನೂ ರೀಚ್ ಆಗ್ತಿಲ್ಲ. ಹಂಗಾಗಿ ಮನೆಯಲ್ಲಿ ಅರವಿಂದು ಸಾಕ್ಷಿಗೆ ಫೋನ್ ಮಾಡ್ತಾರೆ. ನೀನು ಏನರಲ್ಲಿ ಹೋಗ್ತೀಯಾ, ಕಾರ್ ಕಳಿಸ್ತೀನಿ, ಕಾರಲ್ಲಿ ಹೋಗು ಅಂತ ಹೇಳ್ಬಿಟ್ಟು. ಆದರೆ ಕಾರಲ್ಲಿ ಹೋಗೋಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಸರ್ ನನಗೆ ಬೇಡ ಕಾರು, ಇಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪ ಹತ್ರ ಇದೆ, ಅಷ್ಟು ದೂರ ಇಲ್ಲ, ನಾನು ಆಟೋದಲ್ಲೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಬೇಡ ಆಟೋದಲ್ಲೆಲ್ಲ ಏನಕ್ಕೆ ಹೋಗ್ತೀಯಮ್ಮ, ಕಾರ್ ಕಳಿಸ್ತೀನಿ ಅಂತ. ಇಲ್ಲ ಸರ್ ಬೇಡ ಪರವಾಗಿಲ್ಲ ಇರಲಿ,
ಮತ್ತೆ ನಮ್ಮ ಮನೆ ಅಲ್ಲಿಂದ ಇಲ್ಲಿಂದ ಕರ್ಕೊಂಡೋಗಿ ನನ್ನ ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಮತ್ತೆ ನಿಮ್ಮ ಮನೆಗೆ ಬರಬೇಕು, ಅವ್ರಿಗೆ ತುಂಬಾ ರಿಸ್ಕ್ ಆಗುತ್ತೆ, ಬೇಡ ಸರ್ ಬಿಡಿ ಅಂತ ಹೇಳ್ತಾಳೆ. ಸರಿ ಅಮ್ಮ ನಿನ್ನಿಷ್ಟ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಬಂದು ಮಾವಂಗೆ ಕಾಫಿ ಮಾಡಿಕೊಟ್ಟು, ತಂಗಿಗೆ ಕಾಫಿ ಮಾಡಿಕೊಟ್ಟು, ತಿಂಡಿ ಮಾಡಿ ಎಲ್ಲರಿಗೂ ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಅವಳು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಅತ್ತೆಗೂ ಹೇಳ್ತಾಳೆ ಇವತ್ತು, ಅತ್ತೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು, ಅಯ್ಯೋ ಹೋಗಿ ಬರಮ್ಮ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಅತ್ತೆನೂ ಹೇಳ್ತಾಳೆ. ಆಮೇಲೆ ಮಾವಂಗೆಲ್ಲ ಹೇಳಿ ಆಯಿತು ಹೋಗಿ ಬರಮ್ಮ ಅಂತೇಳಿ ಆಮೇಲೆ ಭೂಮಿಗೆ ಹೇಳ್ತಾಳೆ. ಭೂಮಿಗೂ ಆಯಿತು ಹೋಗಿ ಬಾ ಅಕ್ಕ ಅಂತಾಳೆ. ಹೀಗೆ ಎಲ್ಲರಿಗೂ ಹೇಳಿಬಿಟ್ಟು ಹೊರಟ್ರೆ ಅಲ್ಲಿ ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಅಲ್ಲಿ ಅಂಗಡಿ ಹತ್ರ ಒಂದು ಮಗು ತಾಯಿ ತಲೆ ಬಚ್ಚುತ್ತಾ ಕೂತಿರುತ್ತೆ. ಮಗುವಿಗೆ ಅಂದರೆ ಹುಡುಗಿ ಸುಮಾರು ಒಂದು 7-8 ವರ್ಷದ ಹುಡುಗಿಗೆ ತಲೆ ಬಚ್ಚುತ್ತಾ ಇರ್ತಾಳೆ. ಅಲ್ಲಿ ಅವಳು ನೋಡಿ ಇಷ್ಟ ಆಗುತ್ತೆ. ಡ್ರೈವರ್ ಏನಕ್ಕೋ ಇಳಿದು ಹೋಗ್ತಾನೆ, ಆಟೋ ಡ್ರೈವರ್ ಕೆಳಗಡೆ. ಆವಾಗ ಇವಳು ಅಂಗಡಿ ಹತ್ರ ಹೋಗ್ಬಿಟ್ಟು ನಿಮ್ಮದೊಂದು ಫೋಟೋ ತಗೊಳ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಬೋರ್ಡ್ ಬಂದುಬಿಡ್ತಾಳೆ. ಏನಕ್ಕಮ್ಮ ಫೋಟೋ ತಗೋತೀಯಾ? ಮೀಡಿಯಾದವರ ನೀವು, ಕ್ಯಾಮ್ರಾದವರ ನೀವು, ಎಲ್ಲಿಗೆ ಫೋಟೋ ತಗೊಳ್ಳೋದು, ಯಾಕೆ ತಗೋಬೇಕು ಫೋಟೋನ ಅಂತ ಗಲಾಟೆಗೆ ಬಂದುಬಿಡ್ತಾಳೆ. ಆವಾಗ ದುಡ್ಡು ಕೊಟ್ಬಿಟ್ಟು ಫೋಟೋ ತೆಕ್ಕೋ, ಸುಮ್ಮನೆ ತೆಗಿಬೇಡ ಅಂತೇಳಿ. ಆಮೇಲೆ ಬಿಡಿಯತ್ತೆ, ಅವರು ಏನೋ ಒಂದು ಫೋಟೋ ತಗೋತಾರೆ ಪಾಪದು ನಂದು, ಅದಕ್ಕೇನು ಅಷ್ಟೊಂದು ಕೂಗಾಡ್ತೀರ ಬಿಡಿಯತ್ತೆ ಅಂತೇಳಿ ಸುಮ್ಮನಿರಿಸಿ ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಅವ್ರದ್ದು ಫೋಟೋ ತೆಕ್ಕೊಂಡು ಅವಳು ಹೊರಡ್ತಾಳೆ. ಆಮೇಲೆ ಈ ಕಡೆ ಭೂಮಿ ಸಾಕ್ಷಿಗೆ ಅಕ್ಕ ಹುಷಾರು ಕಣೆ ಅಕ್ಕ, ಹುಷಾರು ಕಣೆ ಅಕ್ಕ, ಅವರು ಬಾಸ್ ಮಗನೂ ಬರ್ತಾರೇನೆ ಅಕ್ಕ ಅಂತ ಕೇಳ್ತಾಳೆ. ಹ್ಞೂ ಅಂತಾಳೆ. ಅಲ್ಲ ಬರೀ ಹ್ಞೂ ಅಂತೀಯಲ್ಲ ಅಕ್ಕ, ಏನೂ ಹೇಳಲ್ವಲ್ಲೇ ಅಂತ ಹೇಳ್ತಾಳೆ. ಅಷ್ಟೇ ಕಣೆ ನಂಗೆ ಗೊತ್ತಿರೋದು, ನಾನಿನ್ನೇನು ಹೇಳಲಿ ನಿನಗೆ ಅಂತ. ಹೀಗೆ ಇಲ್ಲಿ ಅಷ್ಟು ಮಾತಾಡ್ಕೊಂಡು ಹಂಗೆ ಹೋಗಿರ್ತಾಳೆ. ಅಲ್ಲಿ ಹೋದರೆ ಅಲ್ಲಿ ಆ ರೀತಿ ಆಗುತ್ತೆ. ಹಂಗಾಗಿ ಸಾಮಾನ್ಯ ಅವಳು ಆ ವಿಷಯದಲ್ಲೆಲ್ಲ ಸ್ವಲ್ಪ ದಡ್ಡಿ ಥರನೇ ಆಡ್ತಾಳೆ. ಮತ್ತು ದುಡ್ಡು ಕಾಸು ವ್ಯವಹಾರ ಲೆಕ್ಕಾಚಾರ ಅದರಲ್ಲೆಲ್ಲ ಪಕ್ಕ ಎಲ್ಲ ಲೆಕ್ಕನೂ ಒಂದು ಮಿಸ್ ಆಗ್ದಂಗೆ ಪಕ್ಕ ಮಾಡಿರ್ತಾಳೆ. ಹಂಗಾಗಿ ಅರವಿಂದಕ್ಕೆ ತುಂಬ ಇಷ್ಟ ಆಗ್ತಾಳೆ. ಏನೇ ಲೆಕ್ಕ ಕೊಟ್ರೂ 1 ತಿಂಗಳಾಗೋದನ್ನು ಒಂದೇ ದಿನದಲ್ಲಿ ಮಾಡ್ತಾಳೆ, 1 ದಿನದಲ್ಲಾಗೋದನ್ನು 1 ಗಂಟೆಯಲ್ಲಿ ಮಾಡ್ತಾಳೆ, 1 ಗಂಟೆಲಾಗೋದನ್ನು 1 ನಿಮಿಷದಲ್ಲಿ ಮಾಡಾಕ್ತಾಳೆ. ಅಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಅವಳು. ಹಾಗಾಗಿ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕೆಲಸನೂ ಸಲೀಸಾಗುತ್ತೆ. ಇವತ್ತಾಗೋ ಅಂಥದ್ದು ಇನ್ನೊಂದು ತಿಂಗಳಿಗಾಗೋ ಅಂಥದ್ದು ಇವತ್ತೇ ರೆಡಿ ಮಾಡಿರ್ತಾಳೆ. ಹಂಗಾಗ್ಬಿಟ್ಟು ಏನಮ್ಮ ಸಾಕ್ಷಿ ಇಷ್ಟು ಫಾಸ್ಟಲ್ಲಿ ಮಾಡ್ತಿದ್ದೀಯಲ್ಲ, ಹೆಂಗೆ ಇದು ಅಂತ ಕೇಳ್ತಾರೆ. ಆಮೇಲೆ ಏನೋ ಗೊತ್ತಿಲ್ಲ ಸರ್, ನನಗೆ ಬರುತ್ತೆ ಆ ಥರ ಮಾಡ್ತೀನಿ ಅಷ್ಟೇ, ನನಗೆ ಅದೆಲ್ಲ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಹಿಂಗೆ ಮಾತಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಇವ್ರುಗಳೂ ಇಬ್ಬರೂ ತಂಗಿನೂ ಮತ್ತು ಗೋಪಿನೂ ಹೋಗಿ ಬರೋಣ ಅಂತ ಹೇಳಿ ಕಳಿಸ್ತಾರೆ. ಇವನು ಟ್ರಾಫಿಕಲ್ಲಿ ಸಿಕ್ಕಾಕತ್ತಾನೆ, ಇವನಿನ್ನು ರೀಚೇ ಆಗೋಲ್ಲ. ಅವಳು ರೀಚ್ ಆಗಿರ್ತಾಳೆ, ಫೋನ್ ಮಾಡಿರ್ತಾಳೆ. ಫೋನ್ ಏನಕ್ಕೆ ಮಾಡ್ತಾಯಿದ್ದೀಯ, ಇಡು ಫೋನು ಅಂತಾನೆ. ಅಲ್ಲೂ ರೇಗ್ತಾನೆ. ಆಮೇಲೆ ಅಲ್ಲ ಸರ್ ನಾನು ಬಂದುಬಿಟ್ಟಿದ್ದೀನಿ ಸೈಟ್ ಹತ್ರವ, ಬಂದರೆ ಏನಾಯಿತು, ನಿನಗೇನು ಕೆಲಸ ಎಲ್ಲ ಮೇಲೆ ಹೋಗಿದ್ದೀಯ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.